ನಮಸ್ಕಾರ ನನ್ನೆಲ್ಲ ರೈತ ಬಂದವರಿಗೆ ಕೃಷಿ ಬದುಕು 244 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ರೈತ ಬಾಂಧವರೇ, ಇವತ್ತು ನಾವೊಂದು ಶುಂಠಿ ಬೀಜನ ಒಂದು ನಾಟಿ ಮಾಡ್ತಾಯಿದ್ದೀವಿ. ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಒಂದು ಜಮೀನಿಗೆ ಒಂದು ಶುಂಠಿ ನಾಟಿ ಮಾಡ್ತಾಯಿದ್ದೀವಿ. ಹಾಗೆ ಒಂದು ವಿಡಿಯೋನ ಆದಷ್ಟು ಒಂದು ಪೂರ್ತಿ ನೋಡಿ, ಮತ್ತು ವಿಡಿಯೋ ಅನಿಸಿಕೆ ಅಥವಾ ನಿಮ್ಮ ಒಂದು ಅಭಿಪ್ರಾಯ, ಒಂದು ಶುಂಠಿ ನಾಟಿ ಮಾಡುವ ಒಂದು ಸಮಯ ಯಾವ ಒಂದು ತಿಂಗಳಲ್ಲಿ ಒಂದು ನಾಟಿ ಮಾಡಿದರೆ ಉತ್ತಮ, ಮತ್ತು ಯಾವ ಒಂದು ತಿಂಗಳಲ್ಲಿ ನಾಟಿ ಮಾಡಬಾರ್ದು ಅನ್ನೋದೊಂದು ಉತ್ತಮ ಅಂಥೇಳಿ ಒಂದು ಯಾರಾದರೂ ಒಂದು ಸ್ವಲ್ಪ ಮಾಹಿತಿ ಗೊತ್ತಿದ್ದವರಿದ್ದರೆ ದಯವಿಟ್ಟು ಒಂದು ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ಒಂದು ಕಮೆಂಟ್ ಮೂಲಕ ನೀವು ಒಂದು ಅಭಿಪ್ರಾಯನ ತಿಳಿಸ್ಬೋದು ಅಂತ ಹೇಳ್ತಾ, ಬನ್ನಿ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ದಯವಿಟ್ಟು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ವಿಡಿಯೋಗಳನ್ನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಬನ್ನಿ ಸ್ನೇಹಿತರೆ, ಇವತ್ತು ನಾವೊಂದು ಶುಂಠಿ ನಾಟಿ ಮಾಡ್ತಾಯಿದ್ದೀವಿ. ಈಗೇನು ಅಂತಂತಂದರೆ, ಈಗ ಮೋಸ್ಟ್ಲಿ ಮಾರ್ಚ್ ತಿಂಗಳಲ್ಲೇ ಒಂದು ನಮ್ಮ ಕಡೆ ಒಂದು ನಾಟಿ ಮಾಡೋದು ಜಾಸ್ತಿ. ಅಂದರೆ ಈ ವರ್ಷ ಅಡಿಕೆಗಿಂತ ಸ್ವಲ್ಪ ಬೇಗನೆ ನಾಟಿ ಮಾಡಿದ್ದಾರೆ. ನಾವು ಕೂಡ ಈಗ ಒಂದು 2 ಎಕರೆ ಮುಂಚಿತವಾಗಿ ಒಂದು ಫೆಬ್ರವರಿ ಎಂಡಿಗೆ ಒಂದು ನಾಟಿ ಮಾಡಿದ್ದೀವಿ. ಈಗ ಇನ್ನೊಂದು ಉಳಿದಿರೋದು ಏನಾಗಿದೆಯಲ್ಲ, ಒಂದು 2-2.5 ಎಕರೆ, ಅದು ಇವಾಗ ಮಾರ್ಚಲ್ಲಿ ಒಂದು 15 ಹಿಂಗೆ ಮೇಲೆ ಒಂದು ನಾಟಿ ಮಾಡ್ತಾಯಿದ್ವಿ. ಒಂದು ಮಾರ್ಚ್ ಅರ್ಧ ತಿಂಗಳಾದ ನಂತರ ನಾಟಿ ಮಾಡ್ತಾಯಿದ್ದೀವಿ. ಹಾಗಾಗಿ ಮುಂಚೆ ಮಾಡಿದ ನಾಟಿಗೆ ಇವಾಗ ಮಾಡ್ತಾಯಿರೋ ನಾಟಿಗೆ ಒಂದು ಹತ್ತತ್ರ ಒಂದು 20-25 ದಿನ ಗ್ಯಾಪ್ ಆಗಿದೆ. ಅಂತಂದರೆ ಮುಂಚೆ ಮಾಡಿರೋ ನಾಟಿ ಯಾವ ಥರ ಬರ್ತದೆ ಗೊತ್ತಿಲ್ಲ, ಆದರೆ ವರ್ಷದಕ್ಕಿಂತ ಈ ವರ್ಷ ಸ್ವಲ್ಪ ಬೇಗ ನಾಟಿ ಮಾಡಿದ್ದೀವಿ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿ ವರ್ಷ ಏನಿದ್ರು ಮಾರ್ಚಿಂದ ಸ್ಟಾರ್ಟ್ ಮಾಡಿ ಏಪ್ರಿಲ್ ಮೇ ತನಕನೂ ಒಂದು ನಾಟಿ ಮಾಡ್ತಾಯಿದ್ರು. ಆದರೆ ಈ ಸಾರಿ ಏನಾಗಿದೆ ಅಂತಂದರೆ ಫೆಬ್ರವರಿಯಲ್ಲೇ ಸ್ವಲ್ಪ ಜನ ನಾಟಿ ಮಾಡ್ತಾಯಿದ್ರು ಈ ವರ್ಷ, ಯಾಕೋ ಏನೋ ಗೊತ್ತಿಲ್ಲ. ಆದರೆ ಕಳೆದ ವರ್ಷ ಪೈರು ಕ್ಲೇರಿಯಾ ಒಂದು ಸ್ವಲ್ಪ ಕಾಡಿದ್ರ ನಂತರ, ಹಿಂಗಾಗಿ ಮಳೆಗೆ ಆರಂಭಕ್ಕಿಂತ ಮುಂಚೆನೇ ಒಂದು ಶುಂಠಿ ಒಂದು ಬೆಳವಣಿಗೆ ಕಂಡ್ರೆ ಪೈರು ಕ್ಲೇರಿಯಾ ಆಮೇಲೆ ಬಂದ್ರೂ ಯಾವುದೂ ಒಂದು ತೊಂದರೆ ಆಗೋದಿಲ್ಲ ಶುಂಠಿ ಗಡ್ಡೆಗೆ ಅಂಥೇಳಿ ಜನ ಏನೋ ಅಂದ್ಕೊಂಡಿದ್ದಾರೆ, ಏನೋ ಗೊತ್ತಿಲ್ಲ. ಆದರೆ ನೋಡಬೇಕು. ಆದರೆ ಈ ವರ್ಷ ಮೊದಲನೇ ಬಾರಿಗೆಲ್ಲ ಈಗ ಸರಿ ಒಂದು ನಾಟಿ ಮಾಡಿರೋದು. ಹೀಗಾಗಿ ಯಾವ ಥರ ಒಂದು ಬೆಳೆ ಬರ್ತದೋ ಅಥವಾ ಒಂದು ರೋಗ ಕಂಟ್ರೋಲ್ ಮಾಡೋದು ಯಾವ ಥರ ಇದೆ ಅಂಥೇಳಿ ಕಂಪ್ಲೀಟಾಗಿ ಇದೊಂದು ಬೆಳೆ ಬೆಳೆದ ಅರ್ಧ ಬೆಳೆ ಮಳೆಗಾಲ ಬರೋಕ್ಕಿಂತ ಬಂದರೆ ಗೊತ್ತಾಗ್ತೈತಿ ಯಾವ ಥರ ಆಗ್ತದೆ ಅಂಥೇಳಿ. ಬನ್ನಿ, ಇವಾಗ ಒಂದು ನಾಟಿ ಮಾಡ್ತಾಯಿದ್ದೀವಿ ನಾವು. ಪ್ರತಿ ಸಾರಿಗೆ ಮಾಡ್ದಂಗೆ ಈ ಸಾರಿನೂ ಒಂದು ಪೂಜೆ ಪುನಸ್ಕಾರನೆಲ್ಲ ಮಾಡಿ ದೇವ್ರ ಹತ್ರ ಬೇಡ್ಕೊಂಡು ಒಳ್ಳೆ ಬೆಳೆ ಚೆನ್ನಾಗಿ ಬರಲಿ, ಒಳ್ಳೆ ಫಸಲು ಬೆಳೆ ಎಲ್ಲನೂ ಚೆನ್ನಾಗಿ ಆಗಲಿ ಅಂಥೇಳಿ ದೇವ್ರ ಹತ್ರ ಬೇಡ್ಕೊಂಡು ಇವಾಗ ಒಂದು ನಾಟಿನ ಮಾಡ್ತಾಯಿದ್ದೀವಿ. ಬನ್ನಿ ಇವಾಗ ನೋಡೋಣ ಯಾವ ಥರ ಒಂದು ನಾಟಿ ಮಾಡ್ತಾರೆ ನಮ್ಮ ಕಡೆ ಅಂಥೇಳಿ. ಆದಷ್ಟು ಒಂದು ರೈತರು, ಶುಂಠಿ ಬೆಳೆಯುವಂಥ ರೈತರು ಯಾವ ಒಂದು ತಿಂಗಳಲ್ಲಿ ಒಂದು ನಾಟಿ ಮಾಡಿದರೆ ಉತ್ತಮ ಅಂಥೇಳಿ ನಿಮಗೆ ಒಂದು ಅನಿಸಿಕೆ ಅಥವಾ ನಿಮ್ಮ ಒಂದು ಅಭಿಪ್ರಾಯ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ. ಬನ್ನಿ ಇವಾಗ ನೋಡೋಣ ನಾವು ಒಂದು ನಾಟಿ ಮಾಡೋದು. ನೋಡಿದ್ರಲ್ಲ ಸ್ನೇಹಿತರೆ, ಇವಾಗೊಂದು ನಾಟಿ ಕಂಪ್ಲೀಟಾಗಿ ಒಂದು ಮಾಡಿದ್ದೀವಿ. ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋಗಳು ಸಿಗೋಣಕ್ಕಿಂತ ಎಲ್ರಿಗೂ ವಂದನೆಗಳು.